ನನಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಬರೋದಕ್ಕಿಂತ ಮುಂಚೆನೇ ನಾನು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇದ್ದೆ. ನಾನು ನಾಟಕಗಳಲ್ಲಿ ಹಾಡ್ತಾ ಇದ್ದೆ. ಅಂತಿಗೊನೆ ಅನ್ನೋ ನಾಟಕಕ್ಕೆ ನಾನು ಮೇಳದಲ್ಲಿದ್ದೆ. ನಾನು ಗ್ರೀಕ್ ಕೋರಸ್, ಅಂತಿಗೊನೆ ಅನ್ನೋದು ಗ್ರೀಕ್ ಪ್ಲೇ. ಸೊ ಗ್ರೀಕ್ ಕೋರಸ್ ಇಸ್ ಅ ವೆರಿ ಏನಂತಾರೆ ಎಸ್ಟಾಬ್ಲಿಷ್ಡ್ ಫಾರ್ಮ್. ಸೊ ಅದನ್ನು ನಾನು ಗ್ರೀಕ್ ಕೋರಸಲ್ಲಿದ್ದೆ. ಆ ನಾಟಕಕ್ಕೆ ಕೀಬೋರ್ಡ್ ನುಡ್ಸೋದಕ್ಕೆ ರಾಜು ಅನಂತ ಸ್ವಾಮಿ ಅವ್ರು ಬಂದಿದ್ರು. ಅವ್ರು ನನ್ನ ಹಾಡನ್ನು ಕೇಳಿ, ನೀನು ನಮ್ಮ ತಂದೆ ಹತ್ರ ಸಂಗೀತ ಕಲಿಬೇಕು ನೀನು ಅಂದರು. ಅವ್ರ ತಂದೆ ಏನು ಹಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಅವರು ನೀನು ಭಾವಗೀತೆ ಕಲಿ ಅಂದರು. ನಾನು ಭಾವಗೀತೆ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ ನನಗೆ. ಬಿಕಾಸ್ ನಾನು ಬೆಳೆದದ್ದೆಲ್ಲ ಗೋವಾದಲ್ಲಿ. ನಾನು ಗಜಲ್ಲು, ಭಜನ್ ಇದನ್ನೆಲ್ಲ ಕೇಳಿದ್ದೀನಿ ಹೊರತು ನಾನು ಭಾವಗೀತೆ ಅಷ್ಟು ಕೇಳಿರಲಿಲ್ಲ. ಅಷ್ಟೂ ಅಲ್ಲ, ನಾನು ಕೇಳೇ ಇರಲಿಲ್ಲ. ಸೊ ಅವ್ರು ನನ್ನನ್ನು ಮೈಸೂರಾನಂದ ಸ್ವಾಮಿ ಅವ್ರ ಹತ್ರ ಕರ್ಕೊಂಡು ಹೋದಾಗ ನನಗೆ ಅವ್ರು ಏನು ಹೇಳ್ಕೊಡ್ತಾರೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಬಿಕಾಸ್ ರಾಜು ಅವರು ನಮ್ಮ ನಾಟಕಕ್ಕೆ ಅವ್ರು ಕೀಬೋರ್ಡ್ ನುಡ್ಸಕ್ಕೆ ಬಂದಿದ್ದರು. ಆ್ಯಂಡ್ ಅವರು ತುಂಬ ಒಳ್ಳೆ ಸಂಗೀತಗಾರರು ಅಂತ ಅವ್ರನ್ನ ಮೀಟ್ ಮಾಡಿದಾಗಲೇ ಗೊತ್ತಾಯಿತು ನನಗೆ. ಆ್ಯಂಡ್ ಅವರು ನೀನು ಕಲಿಬೇಕು ಅಂತಂದಿದ್ದು ನನಗೆ, ಆಯಿತು ಕಲಿತೀನಿ ಖಂಡಿತ. ಚಿಕ್ಕ ವಯಸ್ಸು ಆದಾಗ ಯಾರು ಏನಾರು ಹೇಳಿದ್ರೆ ನಾವು ಬಹಳ ಈಸಿಯಾಗಿ ಒಪ್ಕೋತೀವಿ ಅದನ್ನು. ಯಾಕೆ ಏನು ತುಂಬ ಪ್ರಶ್ನೆಗಳು ಕೇಳಲಿಲ್ಲ ನಾನು. ಮೈಸೂರಾನಂದ ಸ್ವಾಮಿ ಅವ್ರನ್ನ ಭೇಟಿ ಮಾಡಿದೆ. ಅವ್ರ ಮುಂದೆ ನಾನು ಒಂದು ನಾಟಕದ ಹಾಡನ್ನು ಹಾಡಿದೆ. ನಿನ್ನ ವಾಯ್ಸ್ ಚೆನ್ನಾಗಿದೆ, ನೀನು ನಾಳೆಯಿಂದಾನೇ ಪಾಠಕ್ಕೆ ಬಾ ಅಂದರು. ಪಾಠ ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದಷ್ಟು ಅವ್ರ ಹತ್ರ ಕಲಿತೆ. ಅವ್ರ ಹತ್ರ 2 ವರ್ಷ ಕಲಿತೆ. ಆಮೇಲೆ ಅವ್ರು ತೀರಿ ಹೋದರು. ಆ್ಯಂಡ್ ದೆನ್ ರಾಜು ಅನಂತ ಸ್ವಾಮಿ ಅವರು ನನಗೆ ಪಾಠ ಮಾಡಿದ್ರು ಸುಗಮ ಸಂಗೀತ. ಸೊ ನನಗೆ ರಾಜು ಅವರು ನನಗೆ ಫಸ್ಟ್ ಮಂತಲ್ಲೇ ಅವ್ರ ತಂದೆ ಮೀಟ್ ಮಾಡಿದ್ದ ತಿಂಗಳಲ್ಲೇ ನನಗೆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದರು. ನೀನು ಬಂದು ಭಾವಗೀತೆ ಹಾಡು ಅಂತ. ಸೊ ನಾನು ಅದು ಭಾವಗೀತೆ ವೇದಿಕೆ ಮೇಲೆ ಎಷ್ಟೋ ವೇದಿಕೆಗಳಲ್ಲಿ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಭಾವಗೀತೆ ಅಂದ್ರೇನು, ಸುಗಮ ಸಂಗೀತ ಅಂದ್ರೇನು ಅಂತ ಆಮೇಲೆ ಅರ್ಥ ಮಾಡಿಕೊಂಡೆ ನಾನು. ಅದುವರೆಗೂ ನನಗೆ ಆ ಜಾನರ್ ಬಗ್ಗೆ, ಆ ಸಂಗೀತದ ಪ್ರಕಾರದ ಬಗ್ಗೆ ನನಗೇನು ಹೆಚ್ಚು ಗೊತ್ತಿರಲಿಲ್ಲ. ಸೊ ನಾನು ಒಂಥರ ಐ ಆಮ್ ಲಕ್ಕಿ, ನನಗೆ ಗೊತ್ತಿಲ್ಲದೆ ನನಗೆ ಸಿಕ್ಕಂಥ ಒಂದು ನಿಧಿ ಅಂತ ಹೇಳ್ಬೋದು.